ನಾನು ಅಭಿನಂದಿಸ್ತೀನಿ. ಯಾಕೆಂದರೆ ಸಾಂಸ್ಕೃತಿಕ ರಾಜಧಾನಿ ಎಲ್ಲವೂ ಬರೀ ಬೆಂಗಳೂರು ಮಾಡ್ತಾ ಇಲ್ಲ, ಮೈಸೂರು ಜನಕ್ಕೆ ಏನೂ ಇಲ್ಲ. ನನಗೆಲ್ಲ ಕೇಳೋರು ಪ್ರಥಮ ನೀವು ವಿಸಿಟ್ ಮಾಡ್ತೀವಿ, ಮೈಸೂರು ಯಾವ ಬರ್ತೀರಿ ಸರ್? ತುಂಬ ಖುಷಿ. ನಮ್ಮ ಮೈಸೂರಲ್ಲಿ ಸರ್ ಅವರ ನಾಯಕತ್ವದಲ್ಲಿ ಎಲ್ಲ ಸ್ಟಾಲ್ನು ಒಂದು ಕಡೆ ಸೇರಿಸಿದ್ರೆ ಸರ್, ಒಂದು ಲೈಫ್ ಎಕ್ಸ್ಪೋನ ಒಂದೇ ಕಡೆ ಸೇರಿಸೋದು ಒಂದು ರೂಪಾಯಿ ಇಟ್ಸ್ ನಾಟ್ ಸೋ ಈಸಿ. GLN ಕನ್ವೆನ್ಷನ್ ಅಲ್ಲಿ ಮೈಸೂರಲ್ಲಿ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಯಿತು. ಆ್ಯಂಡ್ ಅದಕ್ಕೆ ಕರೆದಿದ್ದು ಬಹಳ ಹೆಮ್ಮೆ. ನಾಳೆ ತನಕ ಇದೆ, ಮಿಸ್ ಮಾಡದೆ ಬನ್ನಿ. ಇವತ್ತು ಸಂಡೇ ಬಹಳಷ್ಟು ಜನ, ಮಳೆ ಇದೆ ಆದರೂ ಜನ ಬರ್ತಾಯಿದ್ದಾರೆ ಎಲ್ಲ ಕಡೆ, ಎಲ್ಲ ಸ್ಟಾಲ್ಗಳಲ್ಲಿ. ಅಂದರೆ ನಿಮಗೆ ಲೈಫ್ ಸ್ಟೈಲ್ಗೆ ಏನೇನು ಬೇಕು ಎಲ್ಲ ಒಂದು ರೂಪಾಯಿಲಿ ಸಿಗುತ್ತೆ ಸರ್. ಅದು ಆ್ಯಕ್ಚುಲಿ ಒಂದು ಇದು ಅಂದರೆ ಅವ್ರನ್ನೆಲ್ಲರೂ ಕಮ್ಯುನಿಕೇಷನ್ ಮಾಡಿ ಅವ್ರಿಗೆಲ್ಲ ಒಂದು ಸ್ಟಾಲ್ ಅಲಾಟ್ ಮಾಡಿ, ಇಂತಿಂಥ ಕಡೆ ಇಂತಿಂಥದ್ದೆಲ್ಲ. ಒಂದು ಕಡೆ ಫುಡ್ಗೆ ಬೇರೆ ಕೌಂಟ್ರು, ಈಗ ಒಂದು ಕಡೆ ಏನೋ ಒಂದು ಸೋಫಾ ತೊಗೋಬೇಕಾದ್ರೆ ತುಂಬ ದುಡ್ಡಿದ್ದಿರಲ್ಲ, ತಲೆ ಕೆಡ್ಸ್ಕೊಬಿಡಿ, ಅದನ್ನು ಮಡಗಕ್ಕಿಂತ ಕೌಂಟ್ರುಗಳು. ಸೊ ಎಲ್ಲ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಸೊ ಖುಷಿಯಾಗುತ್ತೆ. ಆ್ಯಂಡ್ ಒಂದು ಯುನೀಕ್ನೆಸ್ ಕಾಪಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಬೇಕಿತ್ತು ನಮ್ಮ ಸಾಂಸ್ಕೃತಿಕ ರಾಜಧಾನಿಗೆ. ಸೊ ಸರ್, ನಿಮ್ಗೆ ಅಭಿನಂದನೆಗಳು ಸರ್. ದಯವಿಟ್ಟು ಇನ್ನಷ್ಟು ಮತ್ತಷ್ಟು ಇದು ಒಂದಕ್ಕೆ ಮಾತ್ರ ಸೀಮಿತವಾಗಬೇಡಿ. ನೀವು 5 ದಿನ 6 ದಿನ ಪ್ಲ್ಯಾನ್ ಹಾಕೊಂಡು ಬರೋದಲ್ಲ ಮೇಡಮ್, 15 ಡೇಸ್ ಇಟ್ಕೊಳ್ಳಿ. ಮೈಸೂರು ಭಾಳ ಜನ ಬರ್ತಾರೆ. ಅಗ್ರೆಸಿವ್ ಪ್ರಮೋಷನ್ ಜೊತೆಗೆ ಆಕರ್ಷಕವಾಗಿ ಎಫೆಕ್ಟಿವ್ ಆಗಿ ಇದನ್ನು ಲಾಂಚ್ ಮಾಡಿ. ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿದೆ ಕೂಡ. ಸೀರಿಯಸ್ಲಿ ಫುಡ್ ಇರ್ಬೋದು, ಏರೋಪ್ಲೇನ್ ರೆಸ್ಟೋರೆಂಟ್ ಅಂತ ಇರುತ್ತೆ ಬೆಂಗಳೂರಲ್ಲಿ, ಒಂದು ಕಾನ್ಸೆಪ್ಟ್ ಇದೆ. ಆ ರೆಸ್ಟೋರೆಂಟ್ನ ಫುಡ್ಡು ಕ್ವಾಲಿಟಿ ಟೇಸ್ಟ್ ಎಲ್ಲವೂ ಇಲ್ಲಿ ತೊಗೊಂಬಂದಿದ್ದಾರೆ. ಸೊ ಹೀಗೆ ಒಂದಕ್ಕಿಂತ ಒಂದು ವಿನೂತನವಾಗಿ ಭಿನ್ನವಾಗಿದೆ. ಸೊ ಇದೆಲ್ಲವನ್ನು ಸರ್ ಒಂದು ಕಡೆಗೆ ಆಯೋಜಿಸಿದ್ದೀರಾ. ನಮ್ಮ ಮೈಸೂರು ಜನತೆಗೆ ಇದು ಅಭಿನಂದನೆಗಳು. ಇದನ್ನು ಮಿಸ್ ಮಾಡದೆ ಸದುಪಯೋಗ ಪಡಿಸ್ಕೊಡಿ. GLN ಕನ್ವೆನ್ಷನ್ಗೆ ಮಿಸ್ ಮಾಡದೆ ಒಂದು ಸಲ ಬನ್ನಿ. ಒಂದು ಫ್ಯಾಮಿಲಿ ಟೈಮ್ ನೀವು ಟ್ರಿಪ್ ಹೋಗಬೇಕು ಅಥವಾ ಟೂರ್ಗೆ ಹೋಗಬೇಕು ಅಥವಾ ಶಾಪಿಂಗ್ ಹೋಗಬೇಕು ಅಂತೀರ, ಎಲ್ಲ ಇಲ್ಲೇ ಆಗುತ್ತೆ. ಫುಡ್ ಕೋರ್ಟ್ ಬೇಕಾ, ಅದು ನೀವು ದಸರಾ ಟೈಮಿಗೆ ಏನು ಇಷ್ಟ ಆಯಿತು ಸರ್? ಸರ್ ಅಫ್ಕೋರ್ಸ್ ನನಗೇನು ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ಡ್ರೈ ಫ್ರೂಟ್ಸ್ ನನ್ನ ಫೇವ್ರೇಟ್. ಅದು ಬಿಟ್ಟರೆ ನಾನು ಕೃಷ್ಣನ ಮೂರ್ತಿನ ಇಸ್ಕೊಂಡಿರೋದು. ನಂಗೆ ಕೃಷ್ಣ ತುಂಬ ಇಷ್ಟ. ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರನ ನಮಸ್ಕಾರ ಮಾಡಿ ಡೇ ಶುರು ಮಾಡ್ತೀನಿ. ಸೊ ಕೃಷ್ಣನ ಮೂರ್ತಿ ಇಷ್ಟ ಆಯಿತು. ಅದಲ್ಲದೆ ಸರ್ ಏನು ಇಷ್ಟ ಅಂದರೆ ಎಲ್ಲವೂ ಇಷ್ಟ ಆಗುತ್ತೆ ಸರ್. ಅಷ್ಟೇ ಕಾರಣ ನಿಂದ ಇಷ್ಟ ಆಯ್ತು ಕಾರಣ ಅವ್ರಿಗೆ ಬಂದಾಗೆಲ್ಲ ದುಡ್ಡು ಮಡಗಕ್ಕೆ ಸರ್ ನಿಮ್ಗೆ ಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ಸಿನಿಮಾಗೆ ಹಾಕ್ಬಿಟ್ಟು ಸಾಲ ಮಾಡಿದ್ದೀವಿ ಅಂತ, ಪಾಪ ಪುಣ್ಯಾತ್ಮರು ಗೊತ್ತಿಲ್ಲ ಸರ್. ಹೊಡಿತಾರೆ, ನಿಮಗೆ ತೊಗೊಳ್ಳಿ ಸರ್, ನಮ್ಗೆ ತೊಗೊಳಕ್ಕೆ ಇಷ್ಟ ಅಣ್ಣ, ದುಡ್ಡು ಮಡಗಕ್ಕೆ ಅಷ್ಟಿಲ್ಲ ಕಣ್ಣೋಣ. ನಿಮ್ಮ ಥರ ಕುಬೇರನ ಕಸಿನ್ಗಳಲ್ಲ ಕಣ್ಣೋಣ. ಈಗ ತಗೊಂಡ್ರೆ ಬರ್ತದೆ ಸರ್, ಬರ್ತದ ತಗೊಂಡ್ರೆ ಬರ್ತದ. ನೀವು ಕೊಡು ದುಡ್ಡು, ತಗೊಳೋಕೆ ಇಡ್ಕೊತೀನಿ. ಸೊ ತುಂಬ ಖುಷಿ ಆಯಿತು. ಇದು ಬೇಕಿದು ಆ್ಯಕ್ಚುಲಿ. ಅಂದರೆ ಬರೀ ಚಿನ್ನ ಅಲ್ಲ, ದುಡ್ಡಲ್ಲ, ಬೇರೆ ಏನೇನಿಕೋ ಎಲ್ಲವೂ ಒಂದು ವಿನೂತನವಾಗಿದೆ. ಸೋಫಾಸ್ ಇರ್ಬೋದು, ಫರ್ನಿಚರ್ಲಿ ಯುನೀಕ್ ಆಗಿದೆ. ಅದಕ್ಕೆ ಕೆಲವೊಂದು ಡಿಸ್ಕೌಂಟ್ಸ್ ಇದೆ. ಯಾವುದೋ ಒಂದು ಚೇರ್ ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಬಾಡಿ ಮಸಾಜ್ ಯುನೀಕ್ ಆಗಿದೆ. ಅಂದರೆ ಎಲ್ಲವನ್ನೂ ಒಂದು ಕಡೆ ತರೋದಿದೆಯಲ್ಲ, ಇಟ್ಸ್ ನಾಟ್ ಸೋ ಈಸಿ. ಒಂದೇ ರೂಪಡಿಲಿ ಸೇರಿಸೋದು ಕೂಡ ಬಹಳ ರಿಸ್ಕು ಸರ್. ಆ ಜವಾಬ್ದಾರಿನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ. ಬಾಲಿ ರವಿ, ಇಂಡೋನೇಷ್ಯಾದ ಬಾಲಿ. ಎಷ್ಟು ಸಲ ಬಂದಿದ್ದೀರಿ ಸರ್? ಏನಕ್ಕೆ ಪಕ್ಕದಲ್ಲಿ ಬಾಲಿ ಬಂದ್ಬಿಟ್ಟು? ಇಲ್ಲ, ಬಾಲಿ ಎಕ್ಸ್ಪೋ ಮಾಡ್ತಿದ್ದೀರಲ್ವ, ಅದಕ್ಕೆ ಬಾಲಿ ರವಿ. ಇಂಡೋನೇಷ್ಯಾದ ಬಾಲಿ ರವಿ ಸೂಪರ್ ಚೆನ್ನಾಗಿದೆ. ಆ್ಯಕ್ಚುಲಿ ಬರೀ ರವಿ ಬೇಡ ಅಂತ ಹೆಸರು ಪಕ್ಕದಲ್ಲಿ ಅಂದಿರಲಿ. ಖುಷಿ ಆಯಿತು. ನಮ್ಮ CT ರವಿ ಅಂತ ಕೇಳಿದ್ದೆ ಪೊಲಿಟಿಷಿಯನ್, ಈ ಬಾಲಿ ರವಿ ಅವ್ರನ್ನ. ಕ್ರೇಜಿ ರವಿ ಅವ್ರಿಗೆ ಗೊತ್ತು, ನಮ್ಮ ರವಿ ಸರ್. ಇವರು ಬಾಲಿ ರವಿ. ಸೊ ಸರ್ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಇದು ಇಲ್ಲಿಗೆ ಸೀಮಿತವಾಗೋದು. ನಿಮಗೆ ನಾನು ಕರೆದಿರೋದು, ಇಲ್ಲಿ ಬಂದಿರೋದು ನೀವು ಕರೆದಿದ್ದೀರಾ ಅಂತಲ್ಲ, ಇದು ಮೈಸೂರಲ್ಲಿ ಇನ್ನಷ್ಟು ಆಗಬೇಕು ಸರ್. ಖಂಡಿತ. ಇದು ನಮ್ಮ ಕಡೆಯಿಂದ ರಿಕ್ವೆಸ್ಟು, ಒತ್ತಡ, ಆಗ್ರಹ.